ಯಾವುದೇ ವಿಷಯವನ್ನು ನಾನೇ ಮಾತಾಡಬೇಕು ಅಂತ ತಾಮುಂದು ಅಂತ ಬಂದು ಮಾತಾಡ್ತಾ ಇರುವಂತ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಬಾಲ ಬಿಚ್ಚಿದ್ರೆ ಬಾಲ ಕತ್ತರಿಸ್ತೇನೆ ಅಂತ ಹೂಂಕರಿಸ್ತಾ ಇರುವಂತ ಪ್ರಿಯಾಂಕ ಖರ್ಗೆ ಅವರು ಒಂದೇ ಒಂದು ಕೆಲಸವನ್ನ ಬಿಟ್ಟಿದ್ದಾರೆ. ಅದು ಯಾವುದು ಅಂತಂದ್ರೆ ಗೃಹ ಇಲಾಖೆಯ ಕೆಲಸ. ಇರಾನ್ ಮತ್ತು ಅಮೆರಿಕ ಯುದ್ಧದ ಬಗ್ಗೆ ಮಾತಾಡ್ತಾರೆ ಅವರು. ಕಲಬುರಗಿಯಲ್ಲಿ ಸಜಾಬಂದಿಗಳು ಓಡೋದ ಬಗ್ಗೆ ಮಾತಾಡ್ತಾ ಇಲ್ಲ. ತನ್ನ ಕ್ಷೇತ್ರದ ಜೈಲನ್ನೇ ಕಾಪಾಡಿಕೊಳ್ಳಲಾಗದ, ಅದನ್ನೇ ಸುಭದ್ರವಾಗಿ ಇರಿಸಲಾಗದ ಗೃಹ ಮಂತ್ರಿಗಳು ಇನ್ನು ಇಡೀ ರಾಜ್ಯದ ಜೈಲುಗಳನ್ನ ಹೇಗೆ ನೋಡಿಯಾರು? ಇವೆಲ್ಲವನ್ನ ಇಟ್ಟುಕೊಂಡು ಕೂಡ ಅದೇ ಭಜನೆ, RSS ಭಜನೆ, ಅದೇ ಭಜನೆ ಮೋದಿ ಅವರ ಭಜನೆ, ಅದೇ ಟ್ರಂಪ್ಗೆ ಅಡವಿಟ್ರು ಭಜನೆ, ಅದೇ ವಿದೇಶಾಂಗ ನೀತಿ ಭಜನೆ. ದೇಶ ನೀವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀರಿ. ಈ 12 ವರ್ಷದಲ್ಲಿ ದೇಶ 100 ಕಿಲೋಮೀಟರ್ ಅಭಿವೃದ್ಧಿಯ ಪಥದಲ್ಲಿ ಸಾಗಿ ಆಗಿದೆ. ವಿಶ್ವಗುರು ಅಂತ ನೀವು ವ್ಯಂಗ್ಯ ಮಾಡ್ತಾ ಇದ್ದೀರಿ, ಆದ್ರೆ ವಿದೇಶಗಳು, ಪ್ರಪಂಚ ವಿಶ್ವಗುರು ಅಂತ ಮನ್ನಣೆಯನ್ನ ಕೊಟ್ಟಿ ಆಗಿದೆ. ಖರ್ಗೆ ಅವರೇ, ನಮಸ್ತೆ. ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಸರ್ವನಾಮ ಮಸಿನುಂಗೇ ಹೋಯಿತಲ್ಲ, ಓದುವುದು ಕಾಶಿಪಟ, ತಿನ್ನುವುದು ಮಸಿಕೆಂಡ ಅನ್ನುವ ರೀತಿಯಲ್ಲಿ ನಮ್ಮ ಗೃಹ ಸಚಿವರ ಕತೆ ಆಗಿ ಹೋಯ್ತು ಅನ್ನೋದು ಇಡೀ ರಾಜ್ಯದ ಜನತೆಯ ಮೂದಲಿಕೆಯೂ ಹೌದು. ಮತ್ತೆ ಜೈಲಿನ ಒಳಗಡೆಯ ಇರುವ ಸಜಾಬಂದಿಗಳನ್ನೇ ಕಾಯ್ಲಿಕ್ಕಾಗದೇ ಇದ್ದಂತ ಈ ಪ್ರಿಯಾಂಕ ಖರ್ಗೆ ಅವರು ರಾಜ್ಯದ ದುಷ್ಟ ಶಕ್ತಿಗಳನ್ನ, ಹೊರಗಡೆಯ ಪುಂಡು ಪೋಖ್ರಿಗಳನ್ನ, ಡ್ರಗ್ ಪೆಡ್ರಲ್ಗಳನ್ನ, ಭ್ರಷ್ಟಾಚಾರಿಗಳನ್ನ, ಕೊಲೆಗಡಕರನ್ನ, ಅತ್ಯಾಚಾರಿಗಳನ್ನ ಹೇಗೆ ನಿರ್ಬಂಧಿಸ್ತಾರೆ? ಇವರ ಕ್ಷೇತ್ರ ಕಲಬುರಗಿ ತಂದೆಯವರ ಕಾಲದಿಂದಲೂ 5.5-6 ದಶಕಗಳ ಕಾಲ ಅವರ ಸ್ವಂತ ಜಹಗೀರಿನ ತರ ಅವರು ನಡ್ಕೊಂಡು ಬಂದಿದ್ದಾರೆ. ಈಗ ಅಪ್ಪ ಮಗ ಇಬ್ರು ಸೇರಿ, ತಂದೆ ಮಗ ಇಬ್ರು ಸೇರಿ ಕಲಬುರಗಿಯನ್ನ ಆಳ್ತಾ ಇದ್ದಾರೆ. ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ 3 ಜನ ಸಜಾಬಂದಿಗಳು, ಮಸ್ತಾನ್, ಸಂತೋಷ್, ಸಾಗರ್ 3 ದಿನ ಕಂಬಿಯನ್ನ ಕೊಯ್ದಿದ್ದಾರೆ. ಸ್ವಲ್ಪ 3 ದಿನ ಕೊಯ್ದು 4ನೇ ದಿನ ಮಧ್ಯರಾತ್ರಿ 3 ಗಂಟೆಗೆ ಆರಾಮಾಗಿ ಹೊರಗೆ ಬಂದು ಕಂಪೌಂಡ್ ಹಾರಿ ಪರಾರಿ ಆಗಿದ್ದಾರೆ. ಯೋಚನೆ ಮಾಡಿ ನೀವು, ನಿಮ್ಮ ಸ್ವಕ್ಷೇತ್ರದ ಸೆಂಟ್ರಲ್ ಜೈಲಿನ ಸಜಾಬಂದಿಗಳನ್ನೇ ಕಾಯ್ಲಿಕ್ಕಾಗದೇ ಇದ್ದಂತ ಪ್ರಿಯಾಂಕ ಖರ್ಗೆ ಗೃಹ ಮಂತ್ರಿಗಳು ರಾಜ್ಯವನ್ನೇನು ಕಾದಾರು? ಈ ಪ್ರಶ್ನೆ ಈಗ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಏನ್ ಮಾಡ್ತಾ ಇದ್ದಾರೆ? ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳೇ ಪೊಲೀಸ್ ವ್ಯಾನ್ ನಲ್ಲಿ ಹೋಗಿ ಕೋಟಿಗಟ್ಲೆ ಹಣವನ್ನ ದೋಚ್ಕೊಂಡು ಲೂಟಿ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅವರನ್ನ ಕಳ್ಳತನದ ಆಪಾದನೆ ಮೇಲೆ ಅರೆಸ್ಟ್ ಮಾಡಲಾಗ್ತದೆ. ಪೊಲೀಸ್ ಇಲಾಖೆಯ ಪೊಲೀಸರಿಂದ ಹಿಡಿದು ಅಧಿಕಾರಿಗಳವರೆಗೆ ಲೋಕಾಯುಕ್ತ ದಾಳಿ ಮಾಡ್ತದೆ. ಕಂಡು ಕೇಳರಿಯದ ನಗ, ನಾಣ್ಯ, ಆಸ್ತಿ ಪಾಸ್ತಿ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತದೆ. ಪೊಲೀಸರುಗಳೇ ದಲ್ಲಾಳಿಗಳು, ಪೊಲೀಸರುಗಳೇ ಲಂಚಕೋರರು, ಪೊಲೀಸರುಗಳೇ ಲ್ಯಾಂಡ್ ಮಾಫಿಯಾದ ಲಿಂಕು. ಯಾವ್ಯಾವ ಕತೆ ಬೇಕು, ಯಾವ್ಯಾವ ಕೇಸ್ ಬೇಕು, ಎಷ್ಟು ಪೊಲೀಸ್ ಭ್ರಷ್ಟತೆಯ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇವೆ, ಅದು ಯಾವುದರ ಬಗ್ಗೂ ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ ಕಾಳಜಿ ಇಲ್ಲ, ಕಳಕಳಿ ಇಲ್ಲ. ಹೊಸ ಹುರುಪಿನಲ್ಲಿ ಬಂದಿದ್ದೇನೆ, ಯುವಕನಿದ್ದೇನೆ, ಬುದ್ಧಿವಂತನಿದ್ದೇನೆ. ಈ ದೇಶದ ಇಡೀ ರಾಜಕೀಯ ಆಡಳಿತ ವರ್ತಮಾನ, ಅದು ದೇಶ ಇರಬಹುದು, ವಿದೇಶ ಇರಬಹುದು, ದೇಶದ ಒಳಗಡೆ ಇರಬಹುದು, ಪ್ರತಿ ಒಂದನ್ನು ನಾನು ಅರ್ದು ಕೊಡದಂತ ಏಕಮೇವಾದ್ವಿತೀಯ ಮೇಧಾವಿ, ನನ್ನೆದುರು ಪ್ರಧಾನಿ ಮೋದಿ ಹೀಗೆ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನಿಸ್ತಿರುವ, ಮಾತಾಡ್ತಾ ಇರುವ, ತನ್ನ ಇಲಾಖೆಯನ್ನೊಂದು ಬಿಟ್ಟು ಮುಖ್ಯಮಂತ್ರಿಗಳಿಂದ ಪ್ರಧಾನಮಂತ್ರಿಯವರೆಗೆ, ರಾಷ್ಟ್ರಪತಿಗಳಿಂದ ರಾಜ್ಯಪಾಲರವರೆಗೆ ಯಾವುದೇ ವಿಷಯವನ್ನು ನಾನೇ ಮಾತಾಡಬೇಕು ಅಂತ ತಾಮುಂದು ಅಂತ ಬಂದು ಮಾತಾಡ್ತಾ ಇರುವಂತ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಬಾಲ ಬಿಚ್ಚಿದ್ರೆ ಬಾಲ ಕತ್ತರಿಸ್ತೇನೆ ಅಂತ ಹೂಂಕರಿಸ್ತಾ ಇರುವಂತ ಪ್ರಿಯಾಂಕ ಖರ್ಗೆ ಅವರು ಒಂದೇ ಒಂದು ಕೆಲಸವನ್ನ ಬಿಟ್ಟಿದ್ದಾರೆ. ಅದು ಯಾವುದು ಅಂತಂದ್ರೆ ಗೃಹ ಇಲಾಖೆಯ ಕೆಲಸ. ಅವರು ಗೃಹ ಮಂತ್ರಿಗಳು. ಮನಸ್ಸು ಮಾಡಿದ್ದಿದ್ರೆ ಆ ಗೃಹ ಮಂತ್ರಿಗಳು ಅನ್ನುವಂತ ಒಂದು ಹುದ್ದೆಯಲ್ಲಿ ಈವರೆಗೆ ಅವರದೇ ಸರ್ಕಾರದಲ್ಲಿ ಪ್ರಥಮ ಹಂತದಲ್ಲಿ ಆದಂತ ಅದ್ವಾನಿಗಿರಿಯನ್ನ, ಎಷ್ಟೆಷ್ಟು ಆರೋಪಗಳನ್ನ, ಅದು ಕಾಲ್ ತುಳಿತಾ ಇರ್ಬೋದು, ಡ್ರಗ್ ಪೆಡ್ಲರ್ ಇರ್ಬೋದು, ಡ್ರಗ್ಸ್ ಗಳ ಫ್ಯಾಕ್ಟರಿ ಇರ್ಬೋದು, ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಜಪ್ತಿ ಮಾಡಬೇಕು, ಹಿಡಿಬೇಕು, ನಮ್ ಪೊಲೀಸರು ನೋ ಹಪ್ತ, ಇಂಥ ಒಂದು ನಿಷ್ಕ್ರಿಯವಾದಂತ ಸ್ಥಿತಿಯಲ್ಲಿದ್ದಂತ ಗೃಹ ಇಲಾಖೆಗೆ ಪ್ರಿಯಾಂಕ ಖರ್ಗೆ ಅವರು ಬಂದರು ಅಂತಂದಾಗ ನಾವೆಲ್ಲ ನಿರೀಕ್ಷಿಸಿದ್ದೆವು ಇವರ ಕ್ರತುಶಕ್ತಿ, ಇವರ ಪಾದರಸದಂತ ಓಡಾಟ, ಮತ್ತೆ ಇಡೀ ಆಡಳಿತವನ್ನ ಚುರುಕುಗೊಳಿಸಿ ಆ ಮಂಕು ಹಿಡಿದಂತ ದುಷ್ಟ ವ್ಯವಹಾರಗಳಲ್ಲಿ, ಭ್ರಷ್ಟ ವ್ಯವಹಾರಗಳಲ್ಲಿ
ಸ್ವಜನ ಪಕ್ಷಪಾತದಲ್ಲಿ, ಕಳ್ಳತನದಲ್ಲಿ ದುಡ್ಡು ಮಾಡೋದೇ ನಮ್ಮ ದಂಧೆ ಅಂತ ತಿಳ್ಕೊಂಡಂತ ಪೊಲೀಸ್ ಇಲಾಖೆಯನ್ನ ಒಂದು ಹೆಡೆಮುರಿ ಕಟ್ಟಿ ಅದನ್ನ ಒಂದು ಹೊಸ ರೀತಿಯ ಕ್ರಿಯಾಶೀಲತೆಗೆ ಒಳಮಾಡ್ತಾರೆ, ದೇಶದಲ್ಲೇ ಒಂದು ಹೆಸರು ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆವು. ಅಲ್ಲಿ ನೋಡಿ, ಸುವೇಂದು ಅಧಿಕಾರಿ ಇರ್ಬೋದು, ಅಸ್ಸಾಂನ ಮುಖ್ಯಮಂತ್ರಿ ಇರ್ಬೋದು, ದೆಹಲಿಯ ಮುಖ್ಯಮಂತ್ರಿ ಇರ್ಬೋದು, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವಿಜಯ್ ಬಂದ ಕೆಲವು ಗಂಟೆಗಳಲ್ಲಿ, ದಿನಗಳಲ್ಲಿ ಇಡೀ ದೇಶದಲ್ಲಿ ಯಾವ ಮುಖ್ಯಮಂತ್ರಿಯೂ ಮಾಡದೇ ಇದ್ದಂತ, ಮುಂದೇನಾಗತ್ತೋ ಸರ್ಕಾರ ಯಾವಾಗ ಉರುಳುತ್ತೋ ಅದು ಪ್ರಶ್ನೆ ಬೇರೆ. ಆದರೆ ಹೆಣ್ಣುಮಕ್ಕಳ ಸುರಕ್ಷಿತತೆ ಇರ್ಬೋದು, ಮಕ್ಕಳ ಎಜುಕೇಶನ್ ಇರ್ಬೋದು, ಎಜುಕೇಶನ್ ಸಂಸ್ಥೆಗಳ ದಂಧೆ ಇರ್ಬೋದು, ಪ್ರತಿ ಒಂದನ್ನು ಹೇಳಿದ್ರೆ ನಿಮ್ಗೊಂದು 30-40 ಮಿನಿಮಮ್ ಪಟ್ಟಿಗಳು ಸಿಗ್ತವೆ. ಎಂತ ಚುರುಕು, ಎಂತ ಪಾದರಸದಂತ ಆಳ್ವಿಕೆ. ಕಾಲ್ತುಳಿತದಲ್ಲಿ ಮೃತರಾದ ಕುಟುಂಬದವರಿಗೆ 32 ಕುಟುಂಬಗಳಿಗೂ ಸರ್ಕಾರಿ ಉದ್ಯೋಗ ಅಂತ ಆಡಿದ್ದನ್ನ ಮಾಡಿ ತೋರಿಸ್ತೇನೆ ಅನ್ನೋದಕ್ಕೆ ಸ್ಯಾಂಪಲ್ ಅನ್ನು ಕೊಟ್ರು. ಹಿಂದೂ ವಿರೋಧಿ ವಿಜಯ್ ಅಂತ ಬಿಂಬಿಸ್ಲಿಕ್ಕೆ ಕೊಟ್ಟವರಿಗೆ ಹುಂಡಿಗಳ ಹಣವನ್ನ ಡೈವರ್ಟ್ ಮಾಡಿದ್ರೆ ಜಾಗ್ರತೆ ಅಂತ ವಾರ್ನ್ ಮಾಡಿದ್ರು. ಪೆರಿಯಾರ್ ನನ್ನ ಗೌರವದ ವ್ಯಕ್ತಿ ಅಥವಾ ಗೌರವದ ಸಿದ್ಧಾಂತ, ಆದ್ರೆ ಪೆರಿಯಾರ್ ವಾದವನ್ನ ಆಡಳಿತಕ್ಕೆ ತರಲಿಕ್ಕಾಗುದಿಲ್ಲ ಅಂತ ಬಹಳ ಕಟುವಾಗಿ ಹೇಳಿದ್ರು. ಎಂಥ ಆಡಳಿತ! ಆ ರೀತಿಯ ಯುವಕರು ಬರಬೇಕು. ಅದು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಮಗಿದ್ದ ನಿರೀಕ್ಷೆ. ಆದ್ರೆ ಏನಾಯ್ತು? ಇರಾನ್ ಮತ್ತು ಅಮೆರಿಕ ಯುದ್ಧದ ಬಗ್ಗೆ ಮಾತಾಡ್ತಾರೆ ಅವರು. ಕಲಬುರಗಿಯಲ್ಲಿ ಸಜಾಬಂದಿಗಳು ಓಡೋದ ಬಗ್ಗೆ ಮಾತಾಡ್ತಾ ಇಲ್ಲ. ತನ್ನ ಕ್ಷೇತ್ರದ ಜೈಲನ್ನೇ ಕಾಪಾಡಿಕೊಳ್ಳಲಾಗದ, ಅದನ್ನೇ ಸುಭದ್ರವಾಗಿ ಇರಿಸಲಾಗದ ಗೃಹ ಮಂತ್ರಿಗಳು ಇನ್ನು ಇಡೀ ರಾಜ್ಯದ ಜೈಲುಗಳನ್ನ ಹೇಗೆ ನೋಡಿಯಾರು ಅನ್ನೋದು ಈಗ ಪ್ರಶ್ನೆ. ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ ಅವರು. ವಿದೇಶಕ್ಕೆ ಮೋದಿ ಹೋಗುದು ಯಾಕಂತೆ? ರೀಲ್ಸ್ಗೋಸ್ಕರ ಅಂತೆ. ಮಲೋನಿ ಅಂತ ಹೇಳಿ ಮೆಲೋಡಿ ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಕಣ್ಣು, ಬಾಯಿ, ಮೂಗು, ಪಂಚೇಂದ್ರಿಗಳು ಜಾಗೃತವಾಗಿದೆಯೋ ಇಲ್ಲವೋ ಅನ್ನೋದು ಬಹಳಷ್ಟು ಜನ ಕೇಳುವ ಪ್ರಶ್ನೆಗಳು. ಮೋದಿ ಅವರು ವಿದೇಶಾಂಗ ನೀತಿ ಇರಬಹುದು, ಆ ವಿದೇಶಾಂಗ ನೀತಿಯನ್ನ ಟ್ರಂಪ್ಗೆ ಅಡವಿಟ್ಟಿದ್ದಾರಂತೆ. ಮೊನ್ನೆ G ಸಮಿಟ್ ಅಲ್ಲಿ ಟ್ರಂಪ್ ಮೋದಿ ಅವರಿಗೆ ಎದ್ದು ನಿಂತು ಗೌರವ ಕೊಟ್ಟು ಇಡೀ ಮೋದಿ ಅವರು ಆ ಇಡೀ ಸಮ್ಮಿಟ್ ಅಲ್ಲಿ ಭಾರತದ ಒಂದು ದಿಗ್ವಿಜಯವನ್ನ, ಸ್ವಾಭಿಮಾನವನ್ನ ಯಾವ ರೀತಿ ಕಟ್ಟಿದ್ರು. ಮೋದಿ ಇಸ್ ದ ಕಿಲ್ಲರ್, ಒಂದು ಸುಂದರವಾದಂತ ಬ್ಯೂಟಿಫುಲ್ ಆದಂತ ವ್ಯಕ್ತಿತ್ವ, ಆದ್ರೆ ಟ್ರೇಡ್ ಅಂತ ಬಂದಾಗ, ದೇಶ ಅಂತ ಬಂದಾಗ ಈಸ್ ದ ಕಿಲ್ಲರ್. ಯಾರು ಹೇಳಿದ್ದು? ಟ್ರಂಪ್. ಇದೇ ಟ್ರಂಪ್ ಇತ್ತೀಚೆಗೆ ಮೋದಿ ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರು. ಅವರ ಅಸೋಸಿಯೇಟ್ ಯಾರೋ ಒಬ್ರು ಮೋದಿ ಅವ್ರಿಗೆ ಫೋನ್ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಬೆಳಗ್ಗೆ 5:15 ಸಾರ್ ಇಂಡಿಯಾದಲ್ಲಿ ಅಂತ ಅಂದಾಗ, ಎಸ್ ಮೋದಿ ಅವರು ಎದ್ದಿರ್ತಾರೆ, ಇಸ್ ಒನ್ ಆಫ್ ದ ಮಾಡೆಲ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರು ಅವರು. ಅಂತ ಕ್ರಿಯಾಶೀಲ ವ್ಯಕ್ತಿಯನ್ನ ನೋಡೇ ಇಲ್ಲ ಅಂತಂದ್ರು. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಟ್ರಂಪ್ಗೆ ಅಡವಿಟ್ಟು ಬಂದಿದ್ದಾರಂತೆ. ಇಡೀ ದೇಶದಲ್ಲಿ ನಮ್ಮ ವಿದೇಶಾಂಗ ನೀತಿಯಿಂದ ಏನಾಗ್ತಾ ಇದೆ ಅನ್ನೋದು ಮಗುವಿಗೂ ಗೊತ್ತಿದೆ. ಇರಾನ್ ಮತ್ತು ಇಸ್ರೇಲ್, ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ನಮಗಲ್ಲಿ ಪ್ರಿಪೇರ್ ಆಗಿರ್ಲಿಲ್ಲ, ನಾವು ಜೀರೋ ಸಿದ್ಧತೆಯಲ್ಲಿ ಇದ್ದೆವು ಅಂತಂದ್ರು. 45-50 ದಿನ ನಾವು ಇಂಧನವನ್ನ ಮ್ಯಾನೇಜ್ ಮಾಡಿದ್ದೇವೆ. 60-70 ದಿನ ಇಂಧನವನ್ನ ನಾವು ಮ್ಯಾನೇಜ್ ಮಾಡುವಷ್ಟು ಶಕ್ತರಾಗಿದ್ದೇವೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಈ ದೇಶ. ₹1 ಜಾಸ್ತಿ ಮಾಡಿಲ್ಲ. ಕೊನೆಗೆ ಜಾಸ್ತಿ ಮಾಡಿದ್ದೆಷ್ಟು? 3.8. ಬೇರೆ ದೇಶಗಳು 50-100% ಏರಿಸಿದವೆ, ಇನ್ಕ್ಲೂಡಿಂಗ್ ಅಮೆರಿಕ, ಇನ್ಕ್ಲೂಡಿಂಗ್ ಸೌದಿ. ಯಾವ ದೇಶಗಳು ಪೆಟ್ರೋಲ್ ಉತ್ಪನ್ನವನ್ನ ತೆಗೆತಾವೋ ಮತ್ತೆ ಅದನ್ನ ರಿಫೈಂಡ್ ಮಾಡ್ತಾವೋ, ಅದನ್ನೇ ಮಾರಾಟ ಮಾಡ್ತಾವೋ ಅಂತ ದೇಶಗಳೇ 48-80% ರೇಟ್ ಅನ್ನ ಜಾಸ್ತಿ ಮಾಡಿದವು. ನಾವು ಕೇವಲ 3.8. ಹೋರ್ಮುಜ್ನಿಂದ ನಮ್ಮ ಹಡಗು ಬಂದಷ್ಟು ಇನ್ನು ಯಾವ ದೇಶದ ಹಡಗು ಬಂದಿಲ್ಲ. ಇದೇ ನಮ್ಮ ಮರಿಕರ್ಗೆ ಅವ್ರು ಏನ್ ಹೇಳ್ತಾರೆ, ನಮ್ಮದು ಸಿದ್ಧತೆಯೇ ಇರಲಿಲ್ಲ, ವಿದೇಶಾಂಗ ನೀತಿ ಸಂಪೂರ್ಣ ಫೇಲು. ಇಡೀ ಪ್ರಪಂಚ ಏಕಕಂಠದಿಂದ ಹೊಗಳ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರೇ. ಈ ಯುದ್ಧದ ಸಂದರ್ಭದಲ್ಲಿ ತಮ್ಮ ದೇಶದ ಜನಕ್ಕೆ ಯಾವುದೇ ತೊಂದರೆ ಆಗದೆ ಇದ್ದ ಹಾಗೆ ಕಾಪಾಡಿಕೊಂಡಂತ ಏಕೈಕ ದೇಶ, ಬ್ಯಾಲೆನ್ಸ್ ಮಾಡಿದಂತ ಏಕೈಕ ದೇಶ ಅದು ಭಾರತ ಅಂತ ನಾವು ಹೇಳ್ತಾ ಇದ್ದದಲ್ಲ. ವಿಶ್ವಸಂಸ್ಥೆಯಿಂದ ಹಿಡಿದು ವಿದೇಶದ ಬಹುತೇಕ ಚೈನಾ, ಅಮೆರಿಕ, ರಷ್ಯಾ ಎಲ್ಲವೂ ಹೇಳಿದೆ. ಅಷ್ಟಲ್ಲದೇನೆ ಯಾವ ರೀತಿ ಆ ಒಂದು ಸಂದಿಗ್ಧವನ್ನ ಎದುರಿಸಿದಾಗ ಭಾರತ ಅದನ್ನು ಹೇಗೆ ಸಮತೋಲನ ದೃಷ್ಟಿಯಿಂದ ಕಾಪಾಡಿತು. ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮಗೆ ನೆನಪಿಲ್ವಾ? ಕರೋನಾ ಬಂದಾಗ ಭಾರತ ಯಾವ ರೀತಿ ಅದನ್ನ ಎದುರಿಸಿತು. ಇಡೀ ಪ್ರಪಂಚಕ್ಕೆ ಅತ್ಯಂತ ಕಡಿಮೆ ದರ್ಜೆಯಲ್ಲಿ ಮತ್ತು ಕೆಲವು ಬಡ ದೇಶಗಳಿಗೆ ಫ್ರೀ ಆಗಿ ವ್ಯಾಕ್ಸಿನ್ ಅನ್ನು ಹಂಚಿತ್ತಲ್ರಿ ನಮ್ ದೇಶ. ಒಂದು ದೇಶಕ್ಕೆ ಸವಾಲು ಬಂದಾಗ, ಒಂದು ದೇಶಕ್ಕೆ ವಿಪತ್ತು ಬಂದಾಗ ಬೇರೆ ಬೇರೆ ಸಮೃದ್ಧ ದೇಶಗಳೇ ಕೈಕಾಲು ಬಿಟ್ಟಿದವೆ. ಆದ್ರೆ ಭಾರತ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಎಂತ ಅದ್ಭುತವಾದಂತ ಕಾರ್ಯಾಚರಣೆ ಮಾಡ್ತು ಅನ್ನೋದನ್ನ ನಾವು ನೋಡ್ಬೇಕು. ಆಪರೇಷನ್ ಸಿಂಧೂರ್ ನಿಮ್ಮ ಲೆಕ್ಕದಲ್ಲಿ ಫೇಲ್ಯೂರ್ ರೇ, ಆದ್ರೆ ಇಡೀ ಸ್ವಾಭಿಮಾನಿ ಭಾರತೀಯರ ದೃಷ್ಟಿಯಲ್ಲಿ ಅದು ನಾವು ಕಂಡಂತ ಏಕೈಕ. ಕಲ್ಮಾ ಕೇಳಿ 26 ಜನರನ್ನ, ಅಮಾಯಕರನ್ನ ಹೊಡೆತಿರಲ್ಲ,
ನಿಮ್ಮ ಇಡಿಯದಾದ ಹೃದಯವನ್ನೇ ಮೆಟ್ಟಿ ಮುರಿತೇವೆ ಅಂತ ಹೇಳಿ ಈ ಪಾಕಿಸ್ತಾನಕ್ಕೆ ತೋರಿಸಿಕೊಟ್ಟಂತ ಹೋರಾಟ ಅದು, ಯುದ್ಧ ಅದು, ಪ್ರತಿಕ್ರಿಯೆ ಅದು, ಪ್ರತಿಭಟನೆ ಅದು. ಈಗ ಪಾಕಿಸ್ತಾನವನ್ನ ಹೇಗೆ ಹೆಡೆಮುರಿ ಕಟ್ತಾ ಇದ್ದೇವೆ ನಾವು, ಇವೆಲ್ಲವನ್ನ ಇಟ್ಟುಕೊಂಡು ಕೂಡ ಅದೇ ಭಜನೆ, RSS ನ ಭಜನೆ, ಅದೇ ಭಜನೆ ಮೋದಿ ಅವರ ಭಜನೆ, ಅದೇ ಟ್ರಂಪ್ಗೆ ಅಡವಿಟ್ರು ಭಜನೆ, ಅದೇ ವಿದೇಶಾಂಗ ನೀತಿ ಭಜನೆ. ದೇಶ ನೀವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀರಿ, ಈ 12 ವರ್ಷದಲ್ಲಿ ದೇಶ 100 ಕಿಲೋಮೀಟರ್ ಅಭಿವೃದ್ಧಿಯ ಪಥದಲ್ಲಿ ಸಾಗಿ ಆಗಿದೆ. ವಿಶ್ವಗುರು ಅಂತ ನೀವು ವ್ಯಂಗ್ಯ ಮಾಡ್ತಾ ಇದ್ದೀರಿ, ಆದ್ರೆ ವಿದೇಶಗಳು, ಪ್ರಪಂಚ ವಿಶ್ವಗುರು ಅಂತ ಮನ್ನಣೆಯನ್ನ ಕೊಟ್ಟಿ ಆಗಿದೆ. ಕರ್ಕೆ ಅವರೇ, ನೀವೇನ್ ಹೇಳ್ತೀರಿ? ಚಂದಾ ಚೋರ್ ಅಲ್ಲ, ಚಂದಾ ಚೋರ್ ಆಗಿದೆ. ಅದಕ್ಕೆ ಯಾವ ರೀತಿ ಶಿಕ್ಷೆಯನ್ನ ಕೊಡಬೇಕು, ಅಲ್ಲಿಯ ಮುಖ್ಯಮಂತ್ರಿ ಯಾವ ರೀತಿಯ ಅದರ ಉತ್ತರದಾಯಿತ್ವವನ್ನು ಹೊರಬೇಕು, ಕಳ್ಳರು, ಕಾಕರು, ಥೆಫ್ಟರ್ಸ್ ಅನ್ನ, ರಾಮನ ಹುಂಡಿಗೆ ಕೈ ಹಾಕಿದವರ ಕೈಯನ್ನ ಹೇಗೆ ಕತ್ತರಿಸಬೇಕು ಅಂತ ಯೋಗಿ ಆದಿತ್ಯನಾಥ್ ಅದರ ಬಗ್ಗೆ ಮಾಡಿ ಆಗಿದೆ. ಅದರ ಪ್ರಕರಣ ನೀವು ತಿಳ್ಕೊಳ್ಳೋಕ್ಕಿಂತ ಮೊದಲೇ ಅದರ ಶಿಕ್ಷಾರ್ಹ ಅಪರಾಧ ಅನ್ನುವ ರೀತಿಯಲ್ಲಿ ಅದರ ಗಮನಿಸಿ ಅದಕ್ಕೆ ಏನು ಮಾಡಬೇಕು ಅದನ್ನ ಒಂದೊಂದು ಕ್ಷಣವನ್ನ ಲೆಕ್ಕ ಹಾಕಿ ಮಾಡ್ತಾ ಇದ್ದಾರೆ. ಆದ್ರೆ ತಾವು ಗೃಹ ಮಂತ್ರಿಗಳು, ನಿಮ್ಮ ಗೃಹ ಇಲಾಖೆಯ ಅಡಿಯಲ್ಲಿ ಬರುವಂತ ಪ್ರಾಥಮಿಕ ಜವಾಬ್ದಾರಿಗಳೇ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿರುವಂತ ಸೆಂಟ್ರಲ್ ಜೈಲಿನ ಮಸ್ತಾನ್ ಸಂತೋಷ್ ಸಾಗರ್ ಬೀದರ್ನ ಒಂದು ಕೊಲೆ ಕೇಸಿನಲ್ಲಿ ಫರ್ಕಾಬಾದ್ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾದಂತ ಕೇಸಿಗೆ ಸಜಾವನ್ನ ಅನುಭವಿಸ್ತಾ ಇರುವಂತ ಕೈದಿಗಳು, ಜೈಲಿನ ಒಳಗಡೆ ಅಧಿಕಾರಿಗಳಾಗಿ ಕೆಲಸ ಮಾಡದಂತ ನಿವೃತ್ತ ಮಹನೀಯರ ಅಭಿಪ್ರಾಯದ ಪ್ರಕಾರ ಆ ಸರಳನ್ನ ಕೊಯ್ಲಿಕ್ಕೆ 3 ದಿನ ಬೇಕು. ಇದರ ಅರ್ಥ ಏನು? ಒಳಗಡೆ ಸಹಕಾರ ಇಲ್ಲದೆ ಇದ್ರೆ, ಒಳಗಡೆ ಭ್ರಷ್ಟ ಅಧಿಕಾರಿಗಳು ಕೈ ಜೋಡಿಸದೇ ಇದ್ದರೆ 3 ಹಂತದ ಭದ್ರತೆ ಇರುತ್ತೆ. ಹೊರಗಡೆಗೆ ವಿಶೇಷ ಭದ್ರತಾ ದಳ ಕಣ್ಣಲ್ಲಿ ಎಣ್ಣೆ ಹಾಕಿ ಕಾಯ್ತಾ ಇರ್ತದೆ ಸೆಂಟ್ರಲ್ ಜೈಲಲ್ಲಿ. ನಮಗೆ ತಿಳಿದ ಹಾಗೆ ಲೈಟ್ ಇರುತ್ತೆ, ಇನ್ನೊಂದಿರುತ್ತೆ, ಭದ್ರತೆಯ ಲೇಯರ್ಗಳಿರ್ತವೆ. ಹೇಗೆ ತಪ್ಪಿಸ್ಕೊಂಡ್ರು? ಅಯೋಧ್ಯೆಯ ಹುಂಡಿ ಹಗರಣದ ಬಗ್ಗೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ರಾಜೀನಾಮೆಯನ್ನ ಕೇಳುವವರು ನಿಮ್ಮ ಗೃಹ ಇಲಾಖೆಯಲ್ಲೇ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಜೈಲಿನಿಂದ ಸಜಾಬಂದಿಗಳು ಓಡೋಗಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಯಾರು ಜವಾಬ್ದಾರಿ ಹೊತ್ಕೋಬೇಕಿದನ್ನ? ಅಲ್ಲಿ ಯೋಗಿ ಆದಿತ್ಯನಾಥ್ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ, ಅದಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ, ಮಾಡಬೇಕಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ತನ್ನವರು, ಬಿಜೆಪಿಯವರು, RSS ಅವರು ಯಾವುದನ್ನು ನೋಡ್ತಾ ಇಲ್ಲ. ಮುಖ ಮುಲಾಜಿಲ್ದೇನೆ SIT ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದೆ. ಇಲ್ಲ ಆಗ್ತಾ ಇದೆಯಾ? ನೀವು ಬರುವ ಹೊತ್ತಲ್ಲಿ ಗೃಹ ಇಲಾಖೆಯನ್ನ ನೀವು ಕೈಗೆ ತೆಗೆದುಕೊಳ್ಳುವ ಹೊತ್ತಿನಲ್ಲಿ ಒಂದು ಕಿಂಚಿತ್ತು ಮಾನ ಮರ್ಯಾದೆ ಆ ಇಲಾಖೆಗಿಲ್ಲ ಈಗಲೂ. ಇಡೀ ವಿಶ್ವದಲ್ಲೇ ಕರ್ನಾಟಕ ಪೊಲೀಸ್ ಅಂದ್ರೆ ಅದು ಕರ್ತವ್ಯ ನಿರತ ಒಂದು ಪ್ರಜ್ಞೆಗೆ, ಪ್ರಾಮಾಣಿಕತೆಗೆ, ದಕ್ಷತೆಗೆ, ಸೂಕ್ಷ್ಮತೆಗೆ ಪ್ರತಿ ಒಂದಕ್ಕೂ ನಂಬರ್ 1 ಸ್ಥಾನದಲ್ಲಿತ್ತು ಈ ದೇಶದಲ್ಲಿ. ಈಗ ನೀವೇ ಹೇಳ್ಬೇಕು, ನಿಮ್ಮ ಕ್ಷೇತ್ರದ ಜೈಲಿನಲ್ಲೇ ಸಜಾಬಂದಿಗಳು ಮಧ್ಯರಾತ್ರಿ 3 ಗಂಟೆಗೆ ಆರಾಮಾಗಿ ಕಂಪೌಂಡರ್ ಹೋಗ್ತಾರೆ ಅಂತ ಆದ್ರೆ, ಇನ್ನು ಉಳಿದಂತ ಹೊರಗಡೆಯ ಸಮಾಜದ ದುಷ್ಟರನ್ನ, ಕೊಲೆಗಡಕರನ್ನ, ಅತ್ಯಾಚಾರಿಗಳನ್ನ ನೀವು ನಿರ್ಬಂಧಿಸ್ಲಿಕ್ಕೆ ಸಾಧ್ಯವೇ? ಗಲ್ಲಿಗಳಲ್ಲಿ ಅತ್ಯಾಚಾರ ಆಗ್ತಾ ಇದೆ, ಗಲ್ಲಿಗಳಲ್ಲಿ ಕೊಲೆ ಆಗ್ತಾ ಇದೆ, ಗಲ್ಲಿಗಳಲ್ಲಿ ಜೆಹಾದಿ ಚಟುವಟಿಕೆ ನಡೀತಾ ಇದೆ, ಲವ್ ಜೆಹಾದ್ ನಡೀತಾ ಇದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಯಾವ ದಾಖಲೆಗಳು ಸಿಗ್ತಾ ಇಲ್ಲ. ಪೆಟ್ರೋಲು, ಇಂಧನ ದರ ಏರಿಕೆ, ಅದು ಇದು ಮೋದಿ ವಿದೇಶಾಂಗ ನೀತಿ ಅಂತಿರಲ್ಲ. ಸಿಂಪಲ್ ಪ್ರಶ್ನೆ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ. ರಾಜ್ಯದ ಪಾಲಿನ 30 ರೂಪಾಯಿ, 29 ರೂಪಾಯಿ ಚಿಲ್ಲರೆ, ಆಲ್ಮೋಸ್ಟ್ 30 ರೂಪಾಯಿ ಸೆಸ್ ಇದೆಯಲ್ಲ, ಅದರಲ್ಲಿ ಒಂದು 15 ರೂಪಾಯಿ ತೆಗಿಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿ? ಕೇಂದ್ರ ಸರ್ಕಾರದ ಮೇಲೆ ನಿಮಗೆ ಆಪಾದನೆ ಹೊರಿಸಬೇಕು. ಕೇಂದ್ರ ಸರ್ಕಾರದ ಬಾರು 12-13 ರೂಪಾಯಿ ಇಡೀ ಲೀಟರ್ ಬೆಲೆಯ ಮೌಲ್ಯದಲ್ಲಿ ರಾಜ್ಯದ 30 ರೂಪಾಯಿ ಇದೆ. ಅದರಲ್ಲಿ ಇಳಿಸಬಹುದಲ್ಲ? ಬೇರೆ ರಾಜ್ಯಗಳೆಲ್ಲ ಹಾಗೆ ಮಾಡಿದವಲ್ಲ. ರಾಜ್ಯದ ಜನತೆಯ ಮೇಲೆ ಬೀಳುವ ಭಾರವನ್ನ ಯುದ್ಧ ಏನು ಮೋದಿ ಅವ್ರದ್ದು ಮಾಡಿದ್ದ? ಅಮಿತ್ ಶಾ ಮಾಡಿದ್ದ ಅಲ್ವಲ್ಲ? ಟ್ರಂಪ್ನ ಪುಂಡಾಟಿಕೆ, ವಿಚಲಿತ ಮನಸ್ಸಿನ ಒಂದು ಕಾರ್ಯವೈಖರಿ, ಸ್ವಾರ್ಥ, ಇದರಿಂದ ಇಡೀ ಪ್ರಪಂಚಕ್ಕೆ ಅಂತ ಕಂಟಕ ಆಗ್ತಾ ಇದೆ. ಅದರ ಬಗ್ಗೆ ಮಾತಾಡ್ತಾ ಇಲ್ಲ ತಾವುಗಳು. ಮೋದಿ ಒಂದು ಪುಕ್ಕಟೆ ಸಿಗ್ತಾರೆ ನಿಮ್ಗೆ, NDA ಸರ್ಕಾರ ಪುಕ್ಕಟೆ ಸಿಗ್ತಾ ಇದೆ ಮಾತಾಡ್ಲಿಕ್ಕೆ. ದರಿದ್ರ ಅಂತಂದ್ರೆ ನಮ್ಮ ರಾಜ್ಯದ ಬಿಜೆಪಿ, ಅದು ನಿಮಗೆ ಕೌಂಟರ್ ಮಾಡ್ತಾ ಇಲ್ಲ. ಅದೇ ಪ್ರದೀಪ್ ಭಂಡಾರಿ ಅವರು ತಮ್ಮ ಅಕ್ರಮ ಆಸ್ತಿಗಳ ಬಗ್ಗೆ ಒಂದು ಲೆಕ್ಕದ ಪಟ್ಟಿಯನ್ನೇ ಇಟ್ರು, ಅದರ ಬಗ್ಗೆ ಉತ್ತರ ಇಲ್ಲ. ಮನೆಯನ್ನ ಕಾಯಲಾರದ ವ್ಯಕ್ತಿಯಿಂದ ನಾವು ಇಡೀ ರಾಜ್ಯವನ್ನ ಕಾಯುವುದನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ರಾಮ ಮಂದಿರದ ಹುಂಡಿ ಹಗರಣದ ಬಗ್ಗೆ ಮಾತಾಡುವ ಪ್ರಿಯಾಂಕಾ ಖರ್ಗೆ ಅವರಿಗೆ ರಾಜ್ಯದ ಜನತೆ ಕೇಳುವ ಪ್ರಶ್ನೆ, ನಿಮ್ಮ ಇಲಾಖೆಗೆ ಒಳಪಟ್ಟು ನಿಮ್ಮ ಕ್ಷೇತ್ರದ ಸೆಂಟ್ರಲ್ ಜೈಲನ್ನೇ ನೀವು, ಅಲ್ಲಿಯ ಭ್ರಷ್ಟತೆ, ಅಲ್ಲಿಯ ಲೂಪೋಲ್ಸು, ಅಲ್ಲಿಯೇ ಅಧೀಕ್ಷಕರಿಲ್ಲದೆ ಎಷ್ಟು ಕಾಲ ಆಯ್ತ್ರಿ? ಹಳೆಯ ಅಧೀಕ್ಷಕರಲ್ಲಿಂದ ವರ್ಗಾವಣೆಗೊಂಡ ಮೇಲೆ ಆ ಪೋಸ್ಟಿಗೆ ಯಾರೂ ಬಂದಿರ್ಲ್ವಲ್ರಿ? ಅದು ಸೆಂಟ್ರಲ್ ಜೈಲು. ಅಲ್ಲಿ ಅದಕ್ಕೆ ನೀವು ತಾವು ಬಂದ ತಕ್ಷಣ ಅದನ್ನ ಒಂದು ಸರಿಪಡಿಸ್ಬೇಕು, ಅಲ್ಲಿ ಆ ಖಾಲಿ ಹುದ್ದೆಯನ್ನ ತುಂಬಬೇಕು, ಅಧೀಕ್ಷಕರನ್ನ ದಕ್ಷ ಅಧೀಕ್ಷಕರನ್ನ ತಂದು ನಿಲ್ಲಿಸಬೇಕು. ಅಲ್ಲಿ ಆ ಒಂದು ಕನಿಷ್ಠ ಮಟ್ಟದ ಯೋಚನೆಯು
ತಮಗೆ ಬರದೇ ಇರುವುದರ ಬಗ್ಗೆ ಪ್ರತಿಯೊಬ್ಬರೂ ಹತಾಶರಾಗಿದ್ದಾರೆ. ತಮ್ಮದಲ್ಲದ ಇಲಾಖೆಯ ಬಗ್ಗೆ ಮಾತಾಡುವ, ತಮ್ಮದಲ್ಲದ ಬೌಂಡ್ರಿ ಆಚೆಯ ಬಗ್ಗೆ ಮಾತಾಡುವ, RSS, ಹಿಂದುತ್ವ, ಮೋದಿ, ಮೆಲೋನಿ, ವಿದೇಶಾಂಗ ನೀತಿ, ಯುದ್ಧದಲ್ಲಿ ಭಾರತ ಫೇಲಿಯರು, ರಾಜ್ಯದ ವ್ಯಾಪ್ತಿಯಲ್ಲಿ ರಾಜ್ಯದ ಜನತೆಯ ಹಿತ ಕಾಪಾಡುವುದಕ್ಕಾಗಿ ತಾವೇನ್ ಮಾಡಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೇನು ಉತ್ತರ ಕೊಡ್ತೀರಿ? ತಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಅಂತಂದ್ರೆ 0, ಸಮಾಜ ಅಂತಂದ್ರೆ ಕೊಲೆ ಸುಲಿಗೆಗಳಾಗ್ತಾ ಇದೆ, ಫಲಿತಾಂಶದ ಪ್ರಶ್ನೆ ಬಂದ್ರೆ ಕೊನೆಯಿಂದ ನಂಬರ್ 1, ರೋಡ್ಗಳು ಇತ್ಯಾದಿ ಅಂದ್ರೆ ಗೋವಿಂದ ಗೋವಿಂದ. ಇನ್ನು ಯಾವುದ್ರ ಬಗ್ಗೆ ಮಾತಾಡ್ತೀರಿ ತಾವು? ತಮ್ಮ ಇಲಾಖೆಯಲ್ಲಿ ಇವತ್ತು ಹೆಗ್ಗಣ ಬಿದ್ದು ಕೊಳೆತಾ ಇದೆ, ವಾಸನೆ ಬರ್ತಾ ಇದೆ, ಅದರ ಬಗ್ಗೆ ಯೋಚನೆ ಇಲ್ಲ, ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮಾತೆತ್ತಿದ್ರೆ ಮೋದಿ, ಮಾತೆತ್ತಿದ್ರೆ RSS, ಮಾತೆತ್ತಿದ್ರೆ ಹಿಂದುತ್ವ. ಕಾಲ್ ತುಳಿತ ಆಗ್ಬಿಟ್ರೆ RSS ಪಥಸಂಚಲನದಲ್ಲಿ ಅಂತಂದ್ರಿ, ಮೊನ್ನೆ ಅನಾಹುತ ಆದ್ರೆ ಎಲ್ಲಾಗಿದೆ? 100 ವರ್ಷದಲ್ಲಿ ಎಲ್ಲಾಗಿದೆ? ನಿಮ್ಮದೇ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕಾಲ್ ತುಳಿತ ಪ್ರಚಾರಕ್ಕಾಗಿ ಕ್ರಿಕೆಟರ್ಸ್ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಬೇಕು ಅನ್ನುವ ಧಾವಂತ ಏನಾಯ್ತು? ಅದ್ರ ಹಣೆ ಬರ ಕೊನೆಗೆ ಏನ್ ಮಾಡಿದ್ರಿ? ಪೊಲೀಸ್ ಅಧಿಕಾರಿಯನ್ನೇ ಬಲಿ ಹಾಕಿದ್ರಿ. ಹಾಗಾಗಿ ತಮ್ಮ ಕಾಲ್ಬುಡಕ್ಕೆ ಹೆಗ್ಗಣಗಳಲ್ಲ, ಮಹಾ ಪ್ರಾಣಿಗಳೇ ಕೊಳತು ಬಿದ್ದಿದ್ದೇವೆ, ನಾರ್ತಾ ಇದೆ. ಆದ್ರೆ ಮೋದಿಯವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀರಿ, ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡ್ತೀರಿ, NDA ಸರ್ಕಾರದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರದ ಹುಂಡಿ ಬಗ್ಗೆ ಮಾತಾಡ್ತೀರಿ. ರಾಮ ಮಂದಿರದ ಹುಂಡಿಯ ಬಗ್ಗೆ ಮಾತಾಡುವ ನೈತಿಕತೆ ಎಷ್ಟಿದೆ? ಏನಿದೆ? ರಾಮನಲ್ಲ, ರಾಮ ಒಬ್ಬ ಕೃತ್ರಿಮ, ರಾಮಾಯಣವೇ ಸುಳ್ಳು, ರಾಮ ಸೇತುವೆ ಸುಳ್ಳು, ರಾಮ ಮಂದಿರದ ಬಗ್ಗೆ, ಅದರ ಸ್ಥಾಪನೆಯ ಬಗ್ಗೆ, ಅದರ ಉದ್ಘಾಟನೆ ದಿನ ಕಪ್ಪು ಬಟ್ಟೆ ಹಾಕದವರು ರಾಮನ ಹುಂಡಿಯ ಬಗ್ಗೆ ಮಾತಾಡುವ ನೈತಿಕತೆಯನ್ನ ಉಳಿಸ್ಕೊಂಡಿದ್ದಾರಾ? ಅಲ್ಲಿ ಆದಂತ ಹುಂಡಿಯ ಹಗರಣಕ್ಕೆ ನಿಮಿಷಾರ್ಧದಲ್ಲಿ SIT ಆಗಿ ಅದರ ಎಲ್ಲ ಜಾಲಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಭ್ರಷ್ಟರನ್ನ ಎಳೆದು ಹೊರಗಡೆ ಹಾಕ್ಲಿಕ್ಕೆ ಶುರು ಮಾಡಿದಾರಲ್ಲ ಯೋಗಿ ಆದಿತ್ಯನಾಥ್. ವಾಲ್ಮೀಕಿ ಹಗರಣ, ಮೋಡ ಹಗರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ಹಗರಣ, ಈಗ KPS ಇದು ತಮ್ಮ ಮಕ್ಕಳಿಗೆ ಅದೇ ಕೊಡಬೇಕು ಸೀಟನ್ನ ಅಂತ ಹೇಳಿ ಆ ಭ್ರಷ್ಟತೆ ಯಾವ ಮಟ್ಟದಲ್ಲಿದೆ? ಇವೆಲ್ಲದರ ಬಗ್ಗೆ ಏನ್ ಮಾಡಿದಿರಿ? SC/ST ಫಂಡ್ ಅನ್ನೇ ಅನ್ಯ ಕಾರಣಕ್ಕಾಗಿ ಬಳಸಿದ್ರಿ. ಮಾತೆತ್ತಿದ್ರೆ ಜಾತಿ ಲೆಕ್ಕ, ಮಾತೆತ್ತಿದ್ರೆ ದಲಿತರ ಉದ್ಧಾರ, ಮಾತೆತ್ತಿದ್ರೆ ತುಳಿತಕ್ಕೆ ಒಳಗಾದ ಜನಾಂಗದ ಬಗ್ಗೆ ಅಹಿಂದ್ ಅಂತ ಮಾತಾಡ್ತೀರಿ. ಅದೇ ಅವರಿಗೆ ಅಭಿವೃದ್ಧಿಗಾಗಿ ಇಟ್ಟ ದುಡ್ಡನ್ನ ಗ್ಯಾರಂಟಿಗೆ ಬಳಸ್ತೀರಿ. ಯಾರು ಇವನ್ನೆಲ್ಲ ಪ್ರಶ್ನೆ ಮಾಡ್ಬೇಕು? ಯಾರು ಇದನ್ನೆಲ್ಲ ಸ್ಕ್ರೂಟಿನ್ ಮಾಡ್ಬೇಕು? ತಮ್ಮ ರಾಜ್ಯದಲ್ಲಿ ಭ್ರಷ್ಟತೆ ಅನ್ನೋದು ಆಡಂಬೋಲ ಆಗಿದೆ. ನಿಂತಲ್ಲಿ ಕುಂತಲ್ಲಿ ಭ್ರಷ್ಟಾಚಾರ, ಬೇಲಿ ಎದ್ದು ಹೊಲೆ ಮೇಯ್ತಾ ಇದೆ ಪೊಲೀಸ್ ಇಲಾಖೆ. ಅದರ ಬಗ್ಗೆ ಯಾವುದೇ ಮಾತಿಲ್ಲ, ಅದರ ಬಗ್ಗೆ ಯಾವುದೇ ಕ್ರಮ ಇಲ್ಲ. ಅದನ್ನ ಇಡೀದಾಗಿ ಒಂದು ಸುಸ್ಥಿತಿಗೆ ತರುವಂತ ಒಂದು ಯೋಜನೆಯೋ ಕಾರ್ಯಾಚರಣೆಯೋ ನೋ. ನಿಷ್ಕ್ರಿಯತೆಗೆ ಇದಕ್ಕಿಂತ ಒಂದು ಉದಾಹರಣೆ ಬೇಕೇ ಅನ್ನೋದು ರಾಜ್ಯದ ಜನತೆಯ ಪ್ರಶ್ನೆ, ನಮ್ಮ ಪ್ರಶ್ನೆ ಅಲ್ಲ. ತಮ್ಮ ಜವಾಬ್ದಾರಿಗಳನ್ನ ಅರಿತು ನಡೆದರೆ ಅದು ಎಷ್ಟು ಸುಭಗತನ ಮತ್ತು ಎಷ್ಟು ಸುರಕ್ಷಿತವಾಗಿ ದೇಶವನ್ನು ನಡೆಸಬಹುದು ಅನ್ನೋದಕ್ಕೆ ನೀವು ಏನೇ ಮಾತಾಡ್ರಿ, ರಾಹುಲ್ ಗಾಂಧಿಯಿಂದ ನಿಮ್ಮವರೆಗೆ ಯಾರು ಏನು ಬೇಕಾದ್ರೂ ಆಪಾದನೆ ಮಾಡಿ, ಆದರೆ NDA ಸರ್ಕಾರ, ಮೋದಿಯವರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಇಡೀ ಜಗತ್ತಿಗೆ ಜಾಹೀರಾಗಿದೆ. ಅಧಿಕಾರಕ್ಕೆ ಬರಲೇಬೇಕು ಅನ್ನುವ ಹಠ ಕಟ್ಟಿದ ಇಂಡಿ ಕೂಟ ಯಾವ ರೀತಿಯ ವ್ಯಕ್ತಿಗಳನ್ನ ಬಳಸ್ತಾ ಇದೆ, ಯಾವ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ ಅನ್ನೋದಕ್ಕೆ ಜಂತರ್ ಮಂತರ್ನಲ್ಲಿ ಕುಳಿತ ಆ ದರಿದ್ರ ಜಿರ್ಲೆಗಳು ಸಾಕ್ಷಿಯನ್ನ ಒದಗಿಸ್ತಾ ಇವೆ. ಯಾರ್ಯಾರು ಸ್ಪಾನ್ಸರ್ಡು, ಏನೇನ್ ಕತೆ, RSS ನ ಲೆಕ್ಕ ಕೇಳುವ, RSS ಎಲ್ಲಿಂದ ದುಡ್ಡು ಬರ್ತದೆ ಅಂತ ಕೇಳುವ, RSS ನ ಲೆಕ್ಕಾಚಾರ ಕೇಳುವ, ನೋಂದಣಿಯ ಬಗ್ಗೆ ಮಾತಾಡುವ, ಫಂಡ್ ಬಗ್ಗೆ ಮಾತಾಡುವ ತಮ್ಮಿಂದ ಜಿರ್ಲೆ ಲೆಕ್ಕವನ್ನು ನಾವು ಬಯಸ್ತಾ ಇದ್ದೇವೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅಲ್ಲಿ ಆಗ್ತಾ ಇರುವಂತ ಫುಡ್ ಫೆಸ್ಟಿವಲ್, ಅಲ್ಲಿ ಆಗ್ತಾ ಇರುವಂತ ಕ್ರಿಕೆಟ್ ಮೇಳ, ಅಲ್ಲಿ ಆಗ್ತಾ ಇರುವಂತ ಡಾನ್ಸ್ ಸಮ್ಮೇಳನ, ದಿನಕ್ಕೆ 20-21 ಲಕ್ಷ ಖರ್ಚಿದೆ ಅಂತ ಲೆಕ್ಕ ಬರ್ತಾ ಇದೆ. ಯಾರಪ್ಪನ ದುಡ್ಡು? ಯಾರು ಕೊಡ್ತಾರೆ? ಮೊಬೈಲ್ ಟಾಯ್ಲೆಟ್ ಬೇಕಂತೆ, ಮೇಳೆ ಚಾವಣಿ ಬೇಕಂತೆ, ಪರ್ಮನೆಂಟ್ ಆಗಿ ಅವ್ರು ಕೊಡ್ಬೇಕಂತೆ. ಒಂದು ದೇಶದ ಸಭ್ಯ ಮತ್ತು ಜವಾಬ್ದಾರಿಯುತ ನಾಗರಿಕರಾದಂತ, ಮಂತ್ರಿಗಳಾದಂತ, ಯುವಕರಾದಂತ ಮತ್ತು ಅತ್ಯಂತ ಬುದ್ಧಿವಂತಿಕೆಯ ಪ್ರದರ್ಶನ ಮಾಡುವ ತಮ್ಮಿಂದ ಈ ಜಿರ್ಲೆಗಳ ಒಂದು ಹುಟ್ಟು ಬೆಳವಣಿಗೆ, ಅವರು ಸಾಕುವವರು, ಎಲ್ಲೆಲ್ಲಿಂದ ದುಡ್ಡು ಬರ್ತದೆ, ಅವ್ರ ಉದ್ದೇಶ ಏನು? ಯಾಕೆಂತಂದ್ರೆ ಪಾಕಿಸ್ತಾನವನ್ನ ಪ್ರೀತಿಸುವ, ಪಾಕಿಸ್ತಾನ ಪ್ರಾಯೋಜಿಸುವ ಈ ದೇಶದ ವಿರೋಧಿಗಳಾಗಿ ಬಾಂಬು ಗೀಂಬು ಎಲ್ಲ ಹಾಕಿ ಮಾಡಬಾರ್ದನ್ನ ಮಾಡಿ ಈ ದೇಶವನ್ನೇ ಪ್ರಕ್ಷುಬ್ಧತೆಗೆ ಒಳಗ್ ಮಾಡಬೇಕು ಅಂತ ಹೊರಟಂತ ಹಲವು 10 ದೇಶದ್ರೋಹಿಗಳು ಜಂತರ್ ಮಂತರ್ ಅಲ್ಲಿ ಬಂದು ಕೂತಿದ್ದಾರೆ. ಕಾಶ್ಮೀರ ಭಾರತದ್ದಲ್ಲ, ತುಕಡೆ ಗ್ಯಾಂಗಿನ ಸದಸ್ಯರು, ಭಾರತ ವಿರೋಧಿಗಳು, ದೇಶ ವಿರೋಧಿಗಳು ಎಲ್ಲರೂ ಅಲ್ಲಿ ಕೂತಿದಾರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇದು ಈ ನಾಡಿನ ಪ್ರಶ್ನೆ. ದುರಂತ ಇದು. ನಿಮ್ಮ ಮೇಲೆ ಇಟ್ಟಂತ ಅತ್ಯಂತ ಭರವಸೆ, ನಿರೀಕ್ಷೆ ಎಲ್ಲವೂ ಕಲಬುರಗಿಯ ಸೆಂಟ್ರಲ್ ಜೈಲಿನ ಸಜಾಬಂದಿಗಳು ಯಾವತ್ತು ಕಂಬಿಯನ್ನ ಕೊಯ್ದು ರಾಜಾರೋಷವಾಗಿ ಅವರು ಓಡಿ ಹೋದ್ರು,
ಅಲ್ಲಿಗೆ ನೀವೇನೇ ಮಾತಾಡಿ, ಏನೇ ಬುದ್ಧಿವಂತಿಕೆ ತೋರಿಸಿ, ಆದರೆ ನಿಮ್ಮ ಇಲಾಖೆಯನ್ನು ಒಂದು ಹದ್ದುಬಸ್ತಿನಲ್ಲಿ ಇಡಲಾಗದಂಥ ಒಂದು ವ್ಯವಸ್ಥೆ ಇವತ್ತು ರಾಜ್ಯದ ಜನತೆಗೆ ಮಾತಿಗೆ ಆಹಾರ ಆಗಿದೆ, ಮೂದಲಿಕೆಗೆ ಆಹಾರ ಆಗಿದೆ, ವ್ಯಂಗ್ಯಕ್ಕೆ ಆಹಾರ ಆಗಿದೆ, ಮತ್ತೆ ತೀವ್ರ ಹತಾಶೆಯನ್ನ ಹುಟ್ಟುಹಾಕಿದೆ. ವೀಕ್ಷಕರೇ, ಇಲ್ಲಿಯವರೆಗೆ ನನ್ನ ಈ ಮಾತು, ಈ ಒಂದು ಚರ್ಚೆ, ಮತ್ತೆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಸಜಾಬಂದಿಗಳು ಪರಾರಿಯಾದದ್ದು, ಅದರ ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿದ್ದಂತ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಇಲಾಖೆಯ ಇಡೀ ಉಸ್ತುವಾರಿಯನ್ನ ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಿಸದೇ ಇರುವಂತಹದ್ದು, ಈ ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ನಿಮಗೇನು ಅನ್ನಿಸ್ತದೆ ಪ್ರತಿಕ್ರಿಯಿಸಿ. ಇಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಅದರ ಜೊತೆಗೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ತೆ.